ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ. ಫ್ರೆಂಡ್ಸ್, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ದಿವಸನೇ ಆಯಿತು, ಹತ್ತತ್ರ 9 ಮಂತ್ ಆಯಿತು ನಮ್ಮಮ್ಮ ಮನೆಗೆ ಹೋಗಿ. ಸ್ವಲ್ಪ ದೂರ, ವರ್ಕ್ ಪ್ರೆಷರ್ ಇರೋದ್ರಿಂದ ನಾನು ಹೋಗೋದಿಲ್ಲ ಜಾಸ್ತಿ. ಕೆಲಸ ಅಂತ ಹಾಗೆ ತುಂಬ ಕೆಲಸ ಇರುತ್ತೆ. ಬಟ್ ನಮ್ಮಮ್ಮ ಮನೆಗೆ ಹೋಗಬೇಕು ಅಂದರೆ ಹತ್ತತ್ರ ಒಂದು 28ಇಂದ 30 ಕಿಲೋಮೀಟ್ರ್ ಇರುತ್ತೆ. ನನಗೆ ಗಾಡಿಯಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆಟೋ ಮಾಡ್ಕೊಬಿಡ್ತೀನಿ. ಇದು ನಮ್ಮಮ್ಮ ಮನೆ ಒಳಗಡೆ ಹೋಗ್ತಕ್ಕಂಥದ್ದು, ಸಾದಹಳ್ಳಿ ಅಂತ ನಮ್ಮ ಊರು. ಅಲ್ಲಿಂದ ಒಳಗಡೆ ಇದು 3 ಕಿಲೋಮೀಟ್ರ್ ಒಳಗಡೆ ಹೋದರೆ ಇದು ಸಾದಹಳ್ಳಿ ಗೇಟಿಂದ ಸಾದಹಳ್ಳಿಗೆ ಹೋಗ್ತಾ ಇರೋದು. ತುಂಬಾ ನಮ್ಮಮ್ಮ ನನ್ನ ತುಂಬ ಮಿಸ್ ಮಾಡ್ಕೊಳ್ತಾರೆ. ಯಾಕಂದರೆ ನಮ್ಮ ತಂಗಿ ನಮ್ಮ ಅಕ್ಕನ ಒಂದೇ ಊರಲ್ಲಿ ಮದುವೆ ಮಾಡಿಕೊಟ್ಟಿರೋದು. ನನ್ನ ಮಾತ್ರ ಸ್ವಲ್ಪ ದೂರ. ಅದಕ್ಕಾಗಿ ನಮ್ಮಮ್ಮಗೆ ನಮ್ಮ ಅಪ್ಪಗೆಲ್ಲ ತುಂಬಾ ಫೀಲ್ ಪಡ್ತಾರೆ. ನನ್ನ ಬ್ಯಾಂಗ್ಳೂರ್ಗೆ ಮಾಡಿಕೊಟ್ಟಿರೋದು ಮದುವೆ. ನಮ್ಮ ಅಕ್ಕ ನಮ್ಮ ತಂಗಿ ಎಲ್ಲ ಒಂದೇ ಊರೇ, ನಮ್ಮ ಸಾದಹಳ್ಳಿಯಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ. ಹೋಗ್ತಾ ಹೋಗ್ತಾ ಒಂಥರ ಫೀಲ್ ಆಗ್ತಾಯಿದೆ. ಇಲ್ಲೆಲ್ಲ ನಾವು ವಾಕಿಂಗ್ ಮಾಡಿರ್ತಕ್ಕಂಥ ಜಾಗ, ಓಡಾಡಿರ್ತಕ್ಕಂಥ ಪ್ಲೇಸ್ ಎಲ್ಲನೂ ಮೆಮೊರಿಗೆ ಬರ್ತಾಯಿತ್ತು ನನಗೆ. ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಕಣ್ಣಲ್ಲಿ ನೀರು ಕೂಡ ಬಂತು. ಯಾಕಂದರೆ ಮದುವೆ ಅಂತ ಆಗಿದ ತಕ್ಷಣ ಎಲ್ಲನೂ ದೂರ ಹೋಗ್ಬಿಡ್ತೀವಿ. ಜಾಸ್ತಿ ನೋಡಬೇಕು ಅಂದ್ರೂ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ವರ್ಕ್ ಪ್ರೆಷರ್ ಆ ಥರ ಇರುತ್ತೆ. ಅದರಿಂದ ಸ್ವಲ್ಪ ಫೀಲ್ ಆಯಿತು. ಇದೆಲ್ಲ ನಾವು ಓಡಾಡಿರೋ ಜಾಗನೇ. ಇಲ್ಲೆಲ್ಲ ನಾವು ವಾಕಿಂಗ್ ಮಾಡಿರ್ತಕ್ಕಂಥ ಜಾಗ. ಈ ಮರದಲ್ಲಿ ಒಂದು ಹಣ್ಣು ಬಿಡ್ತಾ ಇರಲಿಲ್ಲ ನಾನು, ಎಲ್ಲ ಕಿತ್ತು ಕವರಲ್ಲಿ ಹಾಕ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ. ಅದೆಲ್ಲ ಮೆಮೊರಿ ಬಂತು. ತುಂಬಾ ಫೀಲ್ ಕೂಡ ಆಯಿತು. ನಾನು ಸುಮಾರು ಈಗ ಒಂದು 7:15 ಇರ್ಬೋದು ಟೈಮು. ನಮ್ಮಮ್ಮ ಬೆಳಗ್ಗೆಯಿಂದ ಸುಮಾರು ಒಂದು 10 ಸರಿ ಫೋನ್ ಮಾಡಿಬಿಟ್ರು, ಬಂದಿಲ್ವಾ ಇನ್ನೂ ಅಂತ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟೆ. ಇದು ಬಂದು ಬೆಳಗ್ಗೆ ಮಾರ್ನಿಂಗ್ ಈ ಥರ ಇದೆ ನಮ್ಮ ಹಳ್ಳಿ ಮನೆ. ಅಂದರೆ ನಮ್ಮ ಊರು, ನಮ್ಮ ತಾಯಿ ಮನೆ ಹತ್ರ ಈ ಥರ ಇದೆ, ನೋಡ್ಬೋದು ನೀವು. ಇನ್ನೂ ಒಳಗಡೆ ಹೋದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ದೊಡ್ಡದಾಗೇ ಇದೆ. ಇದೆಲ್ಲ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಜಾತ್ರೆಗೆ ಹೋಗೋಣ ಅಂಥೇಳಿ ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಸಿಸ್ಟರ್ಸು, ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲ ಬರ್ತೀನಿ ಅಂತಂದರು. ಬಟ್ ನನಗೇನೆಂದರೆ ನಮ್ಮೂರನ್ನ ಎಂಜಾಯ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಕ್ಕನ ಮಗಳು ಇಬ್ಬರು ಹೋಗ್ತಾ ಇದ್ದೀವಿ. ಇದೆಲ್ಲ ನಾವು ಓಡಾಡಿರ್ತಕ್ಕಂಥ ಜಾಗ. ಮತ್ತು ರೈಟ್ ಸೈಡ್ ಬಂದು ಹೈಸ್ಕೂಲ್, ನಾವು ಓದಿರ್ತಕ್ಕಂಥ ಸ್ಕೂಲು. ನಮ್ಮೂರು ಹಳ್ಳಿ ಆದ್ರೂ ನೋಡೋಕೆ ಅಷ್ಟೇ ಸುಂದರವಾಗಿರುತ್ತೆ. ಇಲ್ಲಿರ್ತಕ್ಕಂಥ ವಾತಾವರಣ ಎಲ್ಲ ಬೆಂಗಳೂರಲ್ಲೆಲ್ಲ ಬರೋದಿಲ್ಲ. ನನಗೆ ಜಾಸ್ತಿ ಹಳ್ಳಿ ಅಂದರೆ ತುಂಬ ಇಷ್ಟ. ಬಟ್ ಐ ಮಿಸ್ ಯು ವಿಲೇಜ್. ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಎಲ್ಲ ಮೆಮೊರೀಸ್ ಇಲ್ಲೆಲ್ಲ ಆಟಾಡಿರ್ತಕ್ಕಂಥ. ನಿಮಗೆ ಯಾವ ಥರ ಮದುವೆ ಆಗಿರೋರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೇಡೀಸ್ಗಳು, ನಿಮಗೆ ನಿಮ್ಮ ಊರು ಯಾವುದಾದ್ರೂ ಹಳ್ಳಿ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಮಿಸ್ ಮಾಡ್ಕೊಳ್ತೀವಲ್ವ. ಹೆಣ್ಮಕ್ಳಾಗಿ ಹುಟ್ಟಿದ್ರೇ ಸ್ವಲ್ಪ ಬೇಜಾರೇ ಅಲ್ವಾ. ಏನೇ ನಾವು ಹುಷಾರಾಗಿದ್ರೇನು, ಏನೇ ವಿಲ್ ಪವರಿಂದ ಇದ್ರೇನು, ಏನೇ ಧೈರ್ಯವಾಗಿದ್ರೇನು, ಹೆಂಗೆ ಇರಲಿ ನಾವು, ಬಟ್ ನಮ್ಮ ಊರನ್ನು ನಾವು ಮಿಸ್ ಮಾಡ್ಕೊಳ್ತೀವಿ. ಎಲ್ಲ ಮೆಮೊರೀಸ್ ನಮ್ಮನ್ನು ಕಾಡುತ್ತೆ. ನಾವು ಇಲ್ಲೆಲ್ಲ ಓಡಾಡಿದ್ದೀನಿ ಫ್ರೆಂಡ್ಸ್. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನ್ನ ಹೊಡೆದ್ಬಿಟ್ರೆ ನಾನು ಇಷ್ಟು ದೂರ ಬಂದು ನನ್ನ ಫ್ರೆಂಡ್ ಮನೇಲಿ ಬಂದು ಮುಚ್ಚಿಕೊಂಡ್ಬಿಡ್ತಾಯಿದ್ದೆ. ನಮ್ಮ ಮನೇಲಿ ಹುಡುಕಿ ಸುಸ್ತಾಗಿ ಹತ್ಕೊಳ್ಳೋರು. ನೈಟ್ 9 ಗಂಟೆಗೆ ಸೈಕಲಲ್ಲಿ ನನ್ನ ಫ್ರೆಂಡವ್ರ ಅಪ್ಪ ಬಂದು ನನ್ನ ಕರ್ಕೊಂಬಂದು ಮನೇಲಿ ಬಿಡ್ತಾಯಿದ್ರು. ಇದೇ ದಾರಿಯಲ್ಲಿ, ಇದೇ ರೂಟಲ್ಲಿ ನನ್ನ ಫ್ರೆಂಡ್ ಮನೆಗಳೆಲ್ಲ ಇತ್ತು. ಹೋಗ್ಬಿಡ್ತಾಯಿದ್ದೆ ಅವ್ರ ಮನೆಗೆ. ನಮ್ಮ ಅಪ್ಪ ಏನಾದರೂ ನಾನು ತೀಟೆ ಮಾಡಿದಾಗ, ಹೋಮ್ವರ್ಕ್ ಮಾಡ್ದಿದ್ದಾಗ, ಆಗೆಲ್ಲ ಏನೋ ಒಂದೇ ಹೊಡೆದ್ಬಿಟ್ರೆ ನಾನು ಆ ಥರ ಮಾಡಿ ಹೋಗ್ಬಿಡ್ತಾಯಿದ್ದೆ. ಈಗೆಲ್ಲ ಸ್ವಲ್ಪ ಮನೆಗಳೆಲ್ಲ ಆಗಿದೆ. ನಾವು ಹೋಗ್ತಾ ಇರ್ತಕ್ಕಂಥದ್ದು ಬಂದು ನಾಗಮಂಗಲ ರೂಟ್. ನಾಗಮಂಗಲ ಅಂದರೆ ನಮ್ಮ ಸಾದಹಳ್ಳಿಯಿಂದ ಚೌಡನಹಳ್ಳಿ ಆಗಿದ ತಕ್ಷಣ ನಾಗಮಂಗಲ ಆಗಿದ ತಕ್ಷಣ ಸಿಂಗ್ರಹಳ್ಳಿ. ಅಲ್ಲೇ ನಮ್ಮ ಜಾತ್ರೆ. ಅಂದರೆ ನಮ್ಮೂರ ಹತ್ರ ಇರೋದು ಇದೊಂದು ದೊಡ್ಡ, ಏನು ಹೇಳೋದು ಅಂದರೆ ಇದಕ್ಕೊಂದು ದೊಡ್ಡ ಕಥೆನೇ ಇದೆ. ಮದ್ದೂರಮ್ಮ ಜಾತ್ರೆ ಅಂತ ಅಲ್ಲಾಗುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸ್ಟೋರಿ ಹೇಳ್ತೀನಿ. ಈ ವಿಡಿಯೋ ಬಂದು ನಮ್ಮ ಊರನ್ನು ನೀವು ನಮ್ಮ ಜೊತೆ ಸೇರಿ ಎಂಜಾಯ್ ಮಾಡಿ. ಒಂಥರ ಶಾಂತವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ, ಏನೋ ಮನ್ಸಿಗೆ ಸಮಾಧಾನ, ಏನೋ ಪೀಸ್ಫುಲ್. ಆಗಲ್ಲ ಅಮ್ಮ ಅಪ್ಪ ಸ್ಟ್ರಿಕ್ಟಾಗಿದ್ದಕ್ಕೆ ನಾವೆಲ್ಲ ಚೆನ್ನಾಗಿ ಓದಿದ್ದು, ಒಂದು ಜಾಬ್ ಅಂತ ಇರೋದು ಅಲ್ವಾ.
ನಾವು ಸ್ಟ್ರಿಕ್ಟ್ ಇಲ್ಲ ಅಂದು ಇವಾಗ ಅದೆಲ್ಲ ಗೊತ್ತಾಗ್ತದೆ ನನಗೆ. ಆಗ ಬಂದು ಏನಕ್ಕಪ್ಪ ಸ್ಟ್ರಿಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೇಲಿ ಹೋಗಿ ಮುಚ್ಚಿಕೊಂಡ್ಬಿಡ್ತಾ ಇದ್ದೆ. ನೋಡಿ ಈ ಹೊಲಗಳೆಲ್ಲನೂ ಇಲ್ಲೆಲ್ಲ ನಾವು ಆಟಾಡಿರ್ತಕ್ಕಂತಹ ಪ್ಲೇಸು ಎಷ್ಟು ಚೆನ್ನಾಗಿದೆ ನೋಡಿ, ಪೀಸ್ಫುಲ್ಲಾಗಿ. ಅದೆಲ್ಲ ನೋಡ್ತಾ ಇದ್ದರೆ ಮನ್ಸಿಗೆ ಅಷ್ಟು ಸಮಾಧಾನ ಆಗುತ್ತೆ ನನಗೆ. ಬಿಸಿಲಿದ್ದರೆ ಕೂಡ ನಾನು ಎಂಜಾಯ್ ಮಾಡ್ತೀನಿ, ಅಷ್ಟು ಚೆನ್ನಾಗಿ ನೋಡಿ. ಇಂಥ ಜಾಗ ಎಲ್ಲ ಜಾಸ್ತಿ ಮಳೆ ಬರೋ ಹಾಗಿರಬೇಕು, ಮೋಡ ಎಲ್ಲ ಮುಚ್ಕೊಂಬಿಟ್ಟಿರಬೇಕು, ಅಂಥ ಟೈಮಲ್ಲಿ ಈ ಪ್ಲೇಸಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರಬೇಕು. ಹಂಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅದೆಲ್ಲ ನನಗೆ ನಾನೇ ಮೆಮೊರೀಸ್ ಮಾಡ್ಕೊಳ್ತಾ ಇರ್ತೀನಿ. ಬರಬೇಕು ಫ್ರೆಂಡ್ಸ್, ನಮ್ಮ ತಾಯಿ ಮನೆಗೆ ಅಂತ ನಾವು ಆಗಾಗ ಬರಬೇಕು ಅಂತ ನಾನು ದೊಡ್ಡ ತೀರ್ಮಾನನೇ ಮಾಡಿಕೊಂಡೆ. ಯಾಕಂದರೆ ಬರೋಕ್ಕೆ ಆಗೋದಿಲ್ಲ, ಅಷ್ಟು ಬ್ಯುಸಿಯಾಗಿಬಿಡ್ತೀನಿ. ಅದಕ್ಕೋಸ್ಕರ ಅಷ್ಟು ಫೀಲ್ ಆಗುತ್ತೆ. ಏನೋ ಸಮಾಧಾನ. ಈ ಹಳ್ಳಿಯಲ್ಲಿ ಇರ್ತಕ್ಕಂಥವರೆಲ್ಲ ಲಕ್ಕಿಯಾಗಿರೋರು ಅಂತಲೇ ನಂಗೆ ಅನಿಸುತ್ತೆ. ನಮ್ಮಂಥ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಏನೋ ಒಂಥರ ಆಗಿಬಿಡ್ತೀವಿ ವರ್ಕ್ ಪ್ರೆಷರಲ್ಲಿ. ಏನೇ ದುಡ್ಡು ಸಂಪಾದನೆ ನಾವು ಮಾಡೋಕ್ಕೆ ಅಂತ ಸಿಟಿಯಲ್ಲಿ ಓಡಾಡಿದ್ರೇನು ನಮ್ಮ ಹಳ್ಳಿ ವಾತಾವರಣನೇ ಒಂಥರ ಅಲ್ವಾ. ಏನೋ ಸಮಾಧಾನ, ಪೀಸ್ಫುಲ್. ಆಲ್ಮೋಸ್ಟ್ ರೀಚ್ ಆಗಿಬಿಟ್ವಿ. ಇದು ಸಿಂಗರಹಳ್ಳಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಜಾತ್ರೆದು ಫುಲ್ ಡೀಟೇಲ್ಸ್ ಹಾಕ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.